Okay, so this table will be given. So you need to plot the PDF and CDF. Then you need to write the expression for PDF and the CDF. So first, let us look how to plot this. Okay, so PDF andre it is a plot of YK versus probability of YK. Okay, so in YK anta ಬರೆಯೋದು ಬದಲು you just take it as Y. Okay, Y ಅಂತ ತಗೊಳ್ಳಿ axis ನ. Okay, so ಎಷ್ಟು values ಇದೆ? 5 values ಇದೆ. ಎಲ್ಲೆಲ್ಲಿ 2.1, next is 3.2, next is 4.8, next is 5.4, next is 6.9. So you take this along this axis and name it as what? Y. Next, along this axis, okay, along the this axis, you take these values, okay, probability of y of k, okay. ಈ values ಇಲ್ಲಿ ಬರ್ತದೆ, ಇದನ್ನ ಏನಂತ ಕರೀತೀರಾ? It is called as fy of y. Okay, if you plot this in this format, it's called as what? PDF. So that will be called as PDF. Okay, so 2.1 ಅಲ್ಲಿ ಎಷ್ಟಿದೆ? 0.20 ಇಲ್ಲೆಲ್ಲ ಬರುತ್ತೆ ಅನ್ಕೊಳ್ಳಿ. Okay, 0.20. Okay, next 3.2 ಅಲ್ಲಿ ಎಷ್ಟಿದೆ? 0.21 ಇದೆ. 3.2 ಅಲ್ಲಿ let's consider this as 0.21. Okay, next 4.8 ಅಲ್ಲಿ ಎಷ್ಟಿದೆ? 0.19. 0.19 ಅಂದ್ರೆ ಇಲ್ಲಿ ಬರುತ್ತೆ ಅನ್ಕೊಳ್ಳಿ. At 4.8 it is what? 0.19. Next 5.4 ಅಲ್ಲಿ ಎಷ್ಟಿದೆ? 0.14 ಇದೆ. Okay, next 6.9 ಅಲ್ಲಿ ಎಷ್ಟಿದೆ? 0.26 ಇದೆ. Okay, let's consider this as 0.26. Okay, ಈ ತರ ಪ್ಲಾಟ್ ಮಾಡಿದೆ. Okay, it's called as what? PDF. Okay, are you clear with that? ಇಷ್ಟೊತ್ತಾಯ್ತಾ? Yes, sir. Okay. Next, what we need to do? We need to plot the CDF. Okay, CDF plot ಮಾಡಬೇಕು ಅಂತ ಹೇಳಿದ್ರೆ what happens is you need to write extra table for that. Okay, ಇದು PDF ಆಯ್ತು. ನೆಕ್ಸ್ಟ್ CDF ಪ್ಲಾಟ್ ಮಾಡಬೇಕು ಅಂದ್ರೆ ಇಲ್ಲಿ CDF ಅಂತ ಬರ್ಕೊಳ್ಳಿ. ಈ ಪ್ರಾಬಬಿಲಿಟಿ ಇರುತ್ತಲ್ಲ ಇದನ್ನ ಆ್ಯಡ್ ಮಾಡ್ತಾ ಹೋಗಿ. ಫಸ್ಟ್ನೇ ಪ್ರಾಬಬಿಲಿಟಿ ಹಾಗೆ ಬರ್ಕೊಳ್ಳಿ 0.20. ಇದು ಬರಿಬೇಕಾದ್ರೆ ಈ ಹಿಂದ್ಗಡೆದು ಇಷ್ಟನ್ನು ಆ್ಯಡ್ ಮಾಡಬೇಕು. 0.21 ಪ್ಲಸ್ 0.20 ಅಲ್ಲಿಗೆ ಎಷ್ಟಾಗುತ್ತೆ ನಿಮಗೆ? 0.41. ನೆಕ್ಸ್ಟ್ ಇದನ್ನು ಬರಿಬೇಕು ಅಂದರೆ ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಓಕೆ, ಅದ್ರ ಬದಲು ಏನು ಮಾಡ್ಬೋದು? ಇದು ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ ಸೇಮ್ ನಂಬರೇ ಬರುತ್ತೆ. ಓಕೆ, ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್? 9 + 1 is 10. ಇಲ್ಲಿ ಇದು ಬರುತ್ತೆ. ಇದನ್ನು ಎರಡನ್ನೂ ಆ್ಯಡ್ ಮಾಡಿದ್ರೆ ಆಗುತ್ತೆ 10 2 3 4. ಸೊ ಎಷ್ಟಾಗುತ್ತೆ ಇದು? 4 + 5 6 ಆಗುತ್ತೆ. 0.60 ಆಗುತ್ತೆ. ಸೊ ಇದಿದೆಯಲ್ಲ, ಈ ನಂಬರು ಈ ನಂಬರು ಈ ನಂಬರು ಇದಿಷ್ಟನ್ನು ಆ್ಯಡ್ ಮಾಡೋದು ಆಗಿದೆ, ಅದೇ ನಂಬರ್ ಬರುತ್ತೆ ಇಲ್ಲಿ. ಅಥವಾ ಈ ನಂಬರ್ನ ಮತ್ತು ಈ ನಂಬರ್ನ ಆ್ಯಡ್ ಮಾಡಿದ್ರು ಸಹ ನಡೆಯುತ್ತೆ. ಓಕೆ, ಸೊ 9 + 1 is 10. ಸೊ 0 1 x ಕ್ಯಾರಿ 4 + 5 + 1 6 0.60. ಓಕೆ, ನೆಕ್ಸ್ಟ್ ಏನಕ್ಕೆ ಈ ನಂಬರ್ ಬೇಕು ಅಂದರೆ ಇದು ಮತ್ತು ಇದನ್ನು ಆ್ಯಡ್ ಮಾಡಿ. ಸೊ ಎಷ್ಟಾಗುತ್ತೆ ನಿಮಗೆ ಅಲ್ಲಿಗೆ? 0.74 ಬರುತ್ತೆ. ನೆಕ್ಸ್ಟ್ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿದೆ, ಅಲ್ಲಿಗೆ ಎಷ್ಟು ಬರುತ್ತೆ? 1.0. So this is how we'll be writing the CDF table. Okay, clear with this CDF table? Hello, is ಬರೆಯೋದು ಗೊತ್ತಾಯ್ತಾ CDF? Yes, sir. Next what you need to do? You need to plot. Next is plotting. ಅದೇ ಸೇಮ್ ಅವಾಗಲೇ ಬರ್ತಲ್ಲ ಅದೇ ಥರ ಬರ್ಕೊಳ್ಳಿ. ಫಸ್ಟ್ ಇದು ವೈದು ವ್ಯಾಲ್ಯೂ ಈ ಕಡೆ ಬರ್ಕೊಳ್ಳಿ. ವೈದು ಎಷ್ಟಿದೆ ವ್ಯಾಲ್ಯೂ ನಿಮಗೆ? 2.1. So y value is 2.1, next is 3.2, next is 4.8, next is 5.4, and the next number is 6.9. Okay, so ಈ ಥರ ಬರ್ಕೊಂಡ್ರಿ ಅಲ್ವಾ? ಸೊ ಇದು ಇನ್ನೊಂದು ಆಕ್ಸೆಸ್. ಓಕೆ, ಯಾವುದನ್ನು ಪ್ಲಾಟ್ ಮಾಡ್ತೀರಾ ಇವಾಗ? CDF ಟೇಬಲ್ನ ಪ್ಲಾಟ್ ಮಾಡಬೇಕು. 2.1 ಅಲ್ಲಿ ಎಷ್ಟಿದೆ ನಿಮಗೆ? 0.20 ಇದೆ. ಇಲ್ಲಿ ಈ ಕಡೆ ನೋಡ್ಕೊಳ್ಳಿ, ಇಲ್ಲಿ 0.20 ಅಂದ್ಕೊಳ್ಳಿ ಇದು. ಓಕೆ, 2.1 ಅಲ್ಲಿ 0.20 ಇದೆ. ಸೊ ಇಲ್ಲೊಂದು ಡಾಟ್ ಪ್ಲೇಸ್ ಮಾಡಿ. ಈ ಡಾಟ್ ಇಂದ ಮುಂದಕ್ಕೆ ಒಂದು ಲೈನ್ ಎಕ್ಸ್ಟೆಂಡ್ ಮಾಡಿ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಬೇಕು? ನೆಕ್ಸ್ಟ್ ನಂಬರ್ ಬರೋವರೆಗೂ ಎಕ್ಸ್ಟೆಂಡ್ ಮಾಡಬೇಕು. ನೆಕ್ಸ್ಟ್ ನಂಬರ್ ಎಷ್ಟು? 3.2. ಹಂಗಾಗಿ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ 3.2 ಅಲ್ಲಿ ಎಷ್ಟಿದೆ? 0.41. ಓಕೆ, 0.41 ಅಂದರೆ ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ 3.2 ಅಲ್ಲಿ 0.41ಗೆ ಒಂದು ಡಾಟ್ ಇಡಿ. ಓಕೆ, ಅದನ್ನು ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಬೇಕು? ಅಪ್ ಟು ನೆಕ್ಸ್ಟ್ ನಂಬರ್, ದಟ್ ಈಸ್ 4.8. ನೆಕ್ಸ್ಟ್ 4.8 ಅಲ್ಲಿ
ಎಷ್ಟು ಬರುತ್ತೆ 0.60 ಬರುತ್ತೆ. ಇಲ್ಲಿಂದ 0.60 ಅದನ್ನು ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿ. ನೆಕ್ಸ್ಟ್ 5.4 0.74 ಬರುತ್ತೆ, ಅದನ್ನು ಇಲ್ಲಿವರೆಗೂ ನೆಕ್ಸ್ಟ್ವರೆಗೂ ಎಕ್ಸ್ಟೆಂಡ್ ಮಾಡಿ. ನೆಕ್ಸ್ಟ್ 6.9 1 ಬರುತ್ತೆ, ಅಲ್ಲಿಂದ ಮುಂದಕ್ಕೆ ಹಿಂಗೆ ಎಕ್ಸ್ಟೆಂಡ್ ಮಾಡಿ. ಓಕೆ, ಸೊ ದಿಸ್ ಇಸ್ ವಾಟ್, ಸೊ ದಿಸ್ ಇಸ್ ಯೋರ್ CDF. Okay, so this is the CDF plotting. Okay, clear with that? ಇದಷ್ಟು ಇದು ಅರ್ಥ ಆಯ್ತಾ ಇಷ್ಟು? Yes, sir. ನೆಕ್ಸ್ಟ್ ಇಸ್ Yes, sir. ಓಕೆ, ಪ್ಲಾಟಿಂಗ್ ಎರಡು ಮುಗೀತು. ನೆಕ್ಸ್ಟ್ ಏನು ಬರಬೇಕು ಅಂದರೆ ಎಕ್ಸ್ಪ್ರೆಷನ್ ಬರಬೇಕು. ಯಾವುದಕ್ಕೆ? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ PDF and the expression for CDF. So in terms of unit and delta function. Okay, so ನಿಮಗೆ PDF ಅಂದರೆ ಯು ಆಲ್ವೇಸ್ ರಿಮೆಂಬರ್, PDF ಅಂದರೆ ಇಲ್ಲಿ ಡೆಲ್ಟಾ ಬರುತ್ತೆ. ಓಕೆ, ಡೆಲ್ಟಾ ಫಂಕ್ಷನ್ ಬರುತ್ತೆ. CDF ಅಂದರೆ ಯೂನಿಟ್ ಸ್ಟೆಪ್ ಫಂಕ್ಷನ್ ಬರುತ್ತೆ. ಇದನ್ನ ಯಾವಾಗಲೂ ಜ್ಞಾಪ ಮಾಡ್ಕೊಂಡಿದೆ. PDF ಅಂದರೆ ಡೆಲ್ಟಾ ಫಂಕ್ಷನ್ ಬರುತ್ತೆ, CDF ಅಂದರೆ ಯೂನಿಟ್ ಸ್ಟೆಪ್ ಫಂಕ್ಷನ್ ಬರುತ್ತೆ. ಫಸ್ಟ್ ಲೆಟ್ ಅಸ್ ಟ್ರೈ ಟು ರೈಟ್ ದ PDF ಫಂಕ್ಷನ್ fy of y ಯೂಸಿಂಗ್ ವಾಟ್ ಡೆಲ್ಟಾ. fy of y ಅಂದರೆ ಅದು ಇದೇ ನಂಬರ್ನ ಬರ್ಕೊಳ್ಳೋದು ಅಷ್ಟೇ. ಎಷ್ಟಿದೆ? 0.20 ಇದೆಯಾ ಫಸ್ಟ್ನೇದು? 0.20 ಇಂಟು ಡೆಲ್ಟಾ ಆಫ್ ಈ y ಇದೆಯಲ್ಲ, ಹಂಗಾಗಿ ಡೆಲ್ಟಾ ಆಫ್ y ಮೈನಸ್ ಯಾವ ಲೊಕೇಶನಲ್ಲಿದೆ ನಿಮಗೆ? 2.1 ಹಂಗೆ y ಮೈನಸ್ 2.1 ಬರೀರಿ. ಪ್ಲಸ್ ನೆಕ್ಸ್ಟ್ ನಂಬರ್ ಏನು? 0.21 ಇದೆಯಾ? 0.21 ಇಂಟು ಡೆಲ್ಟಾ ಆಫ್ y ಮೈನಸ್ ಯಾವ ಲೊಕೇಶನಲ್ಲಿ? 3.2 3.2. ನೆಕ್ಸ್ಟ್ ಅದು 0.19 ಇಂಟು ಡೆಲ್ಟಾ ಆಫ್ y ಮೈನಸ್ ಯಾವ ಲೊಕೇಶನಲ್ಲಿದೆ? 4.8. ಆಯಿತಾ? ನೆಕ್ಸ್ಟ್ ಪ್ಲಸ್ 0.14 into delta of y minus 5.4. Okay, next is what? 0.26 into delta of y minus 6.9. So this is the expression. ಯಾವ್ದಕ್ಕೆ? This is the expression for what? PDF. Okay, in terms of what? Delta function. Next ನಿಮಗೆ CDF ಎಕ್ಸ್ಪ್ರೆಷನ್ ಬರೀಬೇಕು. ಓಕೆ, ಈಗ PDF ಎಕ್ಸ್ಪ್ರೆಷನ್ ಬರೆದಾಯ್ತು. ನೆಕ್ಸ್ಟ್ ಏನು? CDF ಬರೀಬೇಕು. ಆಸ್ ಎ ಸೈಡ್ ದ ಓನ್ಲಿ ಡಿಫ್ರೆನ್ಸ್ ಇಸ್ ವಾಟ್? ಡೆಲ್ಟಾ ಬದಲು ಯೂನಿಟ್ ಸ್ಟೆಪ್ ಫಂಕ್ಷನ್ ಬರೀಬೇಕು ಅಷ್ಟೇ. ಉಳಿದಿದ್ದೆಲ್ಲ ಇದೇ ಬರ್ಕೊಳ್ಳೋದು ಅಷ್ಟೇ. 0.20 ಡೆಲ್ಟಾ ಬದಲು ಏನು ಮಾಡ್ತೀರಾ? ಯು ಅಂತ ಬರೀತೀರಾ ಅಷ್ಟೇ. ಯು ಆಫ್ y ಮೈನಸ್ 2.1 ಪ್ಲಸ್ 0.21 ಇಂಟು ಯು ಆಫ್ y ಮೈನಸ್ 3.2. ಇದೇ ಥರ ಬರೀತಾ ಹೋಗ್ತೀರಾ. ಓಕೆ, ಕ್ಲಿಯರ್ ವಿತ್ ದಟ್? ಅರ್ಥ ಆಯ್ತಾ ಇದು? Yes, sir. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಒಂದು 100% ಇದ್ದೇ ಇರುತ್ತೆ. ಓಕೆ, ಸೊ ಬಿ ಕೇರ್ಫುಲ್ ರೈಟಿಂಗ್ ದ ಡೆಲ್ಟಾ ಆ್ಯಂಡ್ ಯೂನಿಟ್ ಫಂಕ್ಷನ್. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಸೊ ಇದರ ಟೇಬಲ್ ಕೊಟ್ಟಿರ್ತಾರೆ. ಫಸ್ಟ್ PDF ಪ್ಲಾಟ್ ಮಾಡಿ, ಆಮೇಲೆ CDF ಇಂದ ಒಂದು ಎಕ್ಸ್ಟ್ರಾ ನೀವೇ ಕಾಲಮ್ ಹಾಕೊಂಡು ಬರ್ಕೊಂಡು ಪ್ಲಾಟ್ ಮಾಡಿ, ಆಮೇಲೆ ಎಕ್ಸ್ಪ್ರೆಷನ್ ಬರೀರಿ. ಇದಕ್ಕೆ ಮತ್ತು ಇದಕ್ಕೆ ಎಕ್ಸ್ಪ್ರೆಷನ್ ಮಾಡಿ. ಓಕೆ, ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿ. ಓಕೆ, ಇಲ್ಲಿ ನೋಟ್ಸಲ್ಲಿ ಯೂಸ್ ದಿಸ್ ಫಾರ್ಮುಲಾ, ಬಟ್ ಈ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದು ಲೆಂತಿ ಆಗುತ್ತೆ, ಬಟ್ ಇದು ಈ ಥರ ಮಾಡಿದ್ರೆ ಡೈರೆಕ್ಟಾಗಿ ಹಿಂಗೆ ಮಾಡಿದ್ರೂ ಆನ್ಸರ್ ನಿಮ್ಗೆ ಅದೇ ಬರುತ್ತೆ. ಓಕೆ, ಸೊ ಇವಾಗ ಹೇಳಿದ್ನಲ್ಲ, ಇದೇ ಥರ ಬರೀರಿ. ಓಕೆ, ಸೊ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಓಕೆ, ನೆಕ್ಸ್ಟ್ ಫಾರ್ಮುಲಾ ನೋಡಿ, ಇಲ್ಲಿ ಹಾಗೆ ಬಂದಿದಲ್ವಾ? ಸೊ ಇದು PDF ಎಕ್ಸ್ಪ್ರೆಷನ್ ಫಾರ್ಮುಲಾ ಇಷ್ಟು. CDF ಇನ್ ನೋಡಿ, ಡೆಲ್ಟಾ ಬದಲು ಏನಾಗಿದೆ? ಯು ಅಂತ ಬರೀವಿ ಅಷ್ಟೇ. ಡೆಲ್ಟಾ ಎಲ್ಲೆಲ್ಲಿದೆ ಅಲ್ಲೆಲ್ಲ ಯು ಅಂತ ಬರೆಯೋದು ಅಷ್ಟೇ. ಓಕೆ, ಸೊ ಒಂದ್ಸರಿ ನೀವು PDF ಎಕ್ಸ್ಪ್ರೆಷನ್ ಬರ್ಕೊಳ್ತು ಅಂತ ಹೇಳಿದ್ರೆ ಅದನ್ನೇ ನೋಡಿ ನಿಮಗೆ CDFನ ಬರೀಬೋದು. ಡೆಲ್ಟಾ ಬದಲು ಯು ಬರೀಬೇಕು ಅಷ್ಟೇ. ಓಕೆ, ಸೊ ನೋಟ್ಸಲ್ಲಿ ಬರೀಬೇಕು ಅಷ್ಟೇ. ಇದೆಲ್ಲ ಏನು ಬರ್ಕೊಳ್ಳೋದು ಬೇಡ. ಈ ಕಡೆ ಎಲ್ಲ ಸೈಡಲ್ಲೆಲ್ಲ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಇದೆಲ್ಲ ಏನು ಬರೆಯೋಕೆ ಹೋಗ್ಬೇಡಿ. ಇವಾಗ ಹೇಳಿದ್ನಲ್ಲ ಅದೇ ಥರ ಪ್ರಾಕ್ಟೀಸ್ ಮಾಡಿ. ಓಕೆ, ದ ನೆಕ್ಸ್ಟ್ ಕ್ವೆಶನ್. ಓಕೆ, so if you consider the next question, what is being changed? Only the variable name is changed. ಒಂದು ಯಾವ ಲಾಸ್ಟಲ್ಲಿ ಏನಿತ್ತು y ಅಂತ ಇತ್ತು, ಇಲ್ಲೇನು ಕೊಟ್ಟಿದ್ದಾರೆ? x ಅಂತ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಫಸ್ಟಿಗೆ ಏನು ಮಾಡಬೇಕು? PDF, ನೆಕ್ಸ್ಟ್ ಏನು? CDF, ನೆಕ್ಸ್ಟ್ ಏನು? ಎಕ್ಸ್ಪ್ರೆಷನ್. ಓಕೆ, ಸೊ ಫಸ್ಟ್ PDF ಅಂದ್ರೇನು? ಇದೊಂದು ಆಕ್ಸಿಸ್ ಹಾಕೊಳ್ಳಿ, ನೇಮ್ ದಿಸ್ ಆಸ್ ವಾಟ್? x. ನೆಕ್ಸ್ಟ್ ಈ ಕಡೆ ಏನು ಬರಬೇಕು? ಪ್ರಾಬಬಿಲಿಟಿ ಬರ್ಕೊಳ್ಬೇಕು. ಸೊ ಏನಿದೆ ಇಲ್ಲಿ? ಅದೇ ವ್ಯಾಲ್ಯೂಸು 2.1, 3.2, ನೆಕ್ಸ್ಟ್ 4.8, ನೆಕ್ಸ್ಟ್ 5.4, ನೆಕ್ಸ್ಟ್ 6.9. ಸೊ ಅದ್ರ ಕರೆಸ್ಪಾಂಡಿಂಗ್ ಎಷ್ಟಿದೆ? ಸೇಮ್ ವ್ಯಾಲ್ಯೂಸ್ 0.21, ನೆಕ್ಸ್ಟ್ 3.2ಗೆ 0.18. ಈ ಥರ ವ್ಯಾಲ್ಯೂಸ್ ಏನೋ ಬರ್ತಾ ಹೋಗುತ್ತೆ. 0.20, 5.4ಅಲ್ಲಿ 0.22, ನೆಕ್ಸ್ಟ್ 6.9ಅಲ್ಲಿ 0.19. ಸೊ ಇದೇನಾಗುತ್ತೆ? ಸೊ ದಿಸ್ ಈಸ್ ಯುವರ್ fx of x, small letter f. So this is your PDF.
ನೆಕ್ಸ್ಟ್ ಸಿ ಡಿ ಎಫ್ ಪ್ಲಾಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಇನ್ಕ್ಲೂಡ್ ಒನ್ ಕಾಲಮ್ ಹಿಯರ್. ಸೊ ರೈಟ್ ದಿಸ್ ಆಸ್ ಇಟ್ ಈಸ್ 0.21. ನೆಕ್ಸ್ಟ್ ಇದನ್ನೆರಡನ್ನು ಆ್ಯಡ್ ಮಾಡಿ 9 ಎಷ್ಟಾಗುತ್ತೆ, 8 9 2 3 ಆಗುತ್ತೆ, 0.39 ಆಗುತ್ತೆ. ಸೊ ನೆಕ್ಸ್ಟಿಗೆ ಇದೆರಡನ್ನು ಆ್ಯಡ್ ಮಾಡಿ, ಸೊ ದಟ್ ವುಡ್ ಬಿ 0. ಸೊ 0.59 ಬರುತ್ತೆ. ನೆಕ್ಸ್ಟ್ 9 10 11 5 6 7 8 0.89 ಬರುತ್ತೆ. ನೆಕ್ಸ್ಟ್ ಇದು ಎಷ್ಟಾಗುತ್ತೆ, 1.0 ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸಿ ಡಿ ಎಫ್. ಓಕೆ, ನೆಕ್ಸ್ಟ್ ವಿಲ್ ಬಿ ಪ್ಲಾಟಿಂಗ್ ದಿಸ್. ಸೊ ಇದೇ ಥರ ಎಕ್ಸ್ ಅಂತ ಒಂದು ಆಕ್ಸಿಸ್ ತಗೊಳ್ಳಿ, ಈ ಕಡೆ ಬರೀರಿ. ಸೊ ದಿಸ್ ಇಸ್ ವಾಟ್ ಎಫ್ ಎಕ್ಸ್ ಆಫ್ ಎಕ್ಸ್. ಸೊ ಮತ್ತೆ ಅದೇ ಥರ ಬರ್ಕೊಳ್ಳಿ, ಎಷ್ಟು 2.1 3.2 4.8 ನೆಕ್ಸ್ಟ್ 5.4 ಮತ್ತು 6.9 ಬರ್ಕೊಳ್ಳಿ. ಇವಾಗೇನೋ 2.1 ಎಷ್ಟು ಬಂದಿದೆ, 0.21. 0.21 ಅಲ್ಲಿ ಒಂದು ಡಾಟ್ ಇಡಿ, ನೆಕ್ಸ್ಟ್ವರೆಗೂ ಮುಂದಕ್ಕೆ ಲೈನ್ ಇಡಿ. ನೆಕ್ಸ್ಟ್ 3.2 ಅಂದರೆ ಎಷ್ಟಿದೆ, 0.39 ಅಲ್ಲಿ ಒಂದು ಡಾಟ್ ಇಡಿ, ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿ. 4.8 ಅಲ್ಲಿ 0.59 ಡಾಟ್ ಇಟ್, ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿ. ನೆಕ್ಸ್ಟ್ 5.4 ಅಲ್ಲಿ 0.81 ಎಕ್ಸ್ಟೆಂಡ್ ಮಾಡಿ. 6.9 ಅಲ್ಲಿ 1 ಬಂದಿದೆ, ಡಾಟ್ ಇಟ್ಟು ಎಕ್ಸ್ಟೆಂಡ್ ಮಾಡಿ. ಸೊ ದಿಸ್ ಆಲ್ ಬಿ ರೈಟಿಂಗ್ ದ ಸಿ ಡಿ ಎಫ್. ಓಕೆ, ಸೊ ಇದು ಪ್ಲಾಟ್ ಮಾಡಾಯಿತು. ಸೊ ಆಫ್ಟರ್ plotting, what you need to do, you need to write the expression. Okay, how do you write the expression? Look at the entries here. Okay, so first ಈಗ ಎಫ್ ಎಕ್ಸ್ ಆಫ್ ಎಫ್ ಪಿ ಡಿ ಎಫ್ ಬರೆಯೋದು ಏನು, 0.1 ಇಂಟು ಡೆಲ್ಟಾ ಆಫ್, ಇವಾಗ ಯಾವ ವೇರಿಯೇಬಲ್ ಇದೆ, ಎಕ್ಸ್ ಇದೆ ಅಲ್ವಾ, ಹಂಗಾಗಿ ಇಲ್ಲಿ ಏನು ಮಾಡಿದ್ರೆ ಡೆಲ್ಟಾ ಆಫ್ ಎಕ್ಸ್ ಯಾವ ಲೊಕೇಶನಲ್ಲಿ 2.1, ಡೆಲ್ಟಾ ಆಫ್ ಎಕ್ಸ್ ಮೈನಸ್ 2.1 ಪ್ಲಸ್ ನೆಕ್ಸ್ಟ್ ಒನ್ ಏನು 0.18 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 3.2. ಇದೇ ಥರ ಬೈತಾ ಹೋಗ್ತೀರಾ. ಓಕೆ, ಸೊ ಯು ವಿಲ್ ಬಿ ಗೆಟಿಂಗ್ ದ ಎಕ್ಸ್ಪ್ರೆಷನ್. ಓಕೆ, ಸೊ ವೆನ್ ಯು ರೈಟ್ ದ ಎಕ್ಸ್ಪ್ರೆಷನ್, ಇದು ನೋಡಿ ಫಸ್ಟು ಪಿ ಡಿ ಎಫ್. ಸೊ ದಿಸ್ ಇಸ್ ಯುವರ್ ಪಿ ಡಿ ಎಫ್, then this is your CDF, and this is the expression. Okay, next you need to write the expression for CDF. ಏನು ಚೇಂಜ್ ಆಗುತ್ತೆ, ಇನ್ಸ್ಟೆಡ್ ಆಫ್ ಡೆಲ್ಟಾ ಫಂಕ್ಷನ್ ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ಯು ಅಷ್ಟೇ, ಇನ್ನೇನು ಚೇಂಜ್ ಮಾಡೋಂಗಿಲ್ಲ. ಯು ಡೆಲ್ಟಾ ಬದಲು ಯು ಅಂತ ಬರೀಬೇಕು. ಓಕೆ, ಸೊ ಲೆಟ್ ಕ್ಲಿಯರ್ ವಿತ್ ದಟ್. Hello. Yes, sir. Okay, so Yes, sir. this is the second problem. Now let us consider the third problem. So again same thing, ಇಲ್ಲೇನಾಗಿದೆ, ವೇರಿಯೇಬಲ್ ಚೇಂಜ್ ಆಗಿದೆ. ಎಕ್ಸ್ ಬದಲು ಏನು ಯೂಸ್ ಮಾಡಿದ್ರೆ ಝೆಡ್ ಅಂತ ಯೂಸ್ ಮಾಡಿದ್ರೆ, ಹಂಗಾಗಿ ಇದೇನು ಆಕ್ಸಿಸ್ ನೇಮ್ ಏನಾಗುತ್ತೆ, ಝೆಡ್ ಆಗುತ್ತೆ. ಇಲ್ಲಿ ಪ್ಲಾಟ್ ಮಾಡಿ. ಓಕೆ, ಸೊ ವೇರಿಯೇಬಲ್ ಚೇಂಜ್ ಆದಾಗ ಏನಾಗುತ್ತೆ, ಇಲ್ಲಿ ಬರೆಯೋದು ಮಾತ್ರ ಚೇಂಜ್ ಆಗುತ್ತೆ, ಮತ್ತೆ ಎಕ್ಸ್ಪ್ರೆಷನ್ ಬರಿಬೇಕಾರೆ. ಓಕೆ, ಯು ಅಬ್ಸರ್ವ್ ಹಿಯರ್, while writing the expression, ಯಾವ ವೇರಿಯೇಬಲ್ ಇರುತ್ತೋ ಆ ವ್ಯಾಲ್ಯೂ ಇಲ್ಲಿ ಬರೀತೀರ ಅಷ್ಟೇ. ಈ ವೈ ಅಂತ ಇದ್ರೆ ವೇರಿಯೇಬಲ್ ಏನಾಗುತ್ತೆ, ಡೆಲ್ಟಾ ಆಫ್ ವೈ ಮೈನಸ್ 2.1 ಅಂತ ಬರೀತೀರ. ಎಕ್ಸ್ ವೇರಿಯೇಬಲ್ ಇದೆ ಏನು ಬರೀತೀರ, ಡೆಲ್ಟಾ ಆಫ್ ಎಕ್ಸ್ ಮೈನಸ್ 2.1 ಅಂತ ಬರೀತೀರ. ಝೆಡ್ ಅಂತ ಇದೆ ಏನು ಬರೀತೀರ, ಡೆಲ್ಟಾ ಆಫ್ ಝೆಡ್ ಮೈನಸ್ 2.1 ಅಂತ ಬರೀತೀರ. ಇಷ್ಟು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಉಳಿದಿದ್ದು ಮೂರು ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಕ್ಲಿಯರ್ ವಿತ್ ದಟ್? ಇಷ್ಟ ಅರ್ಥ ಆಯ್ತಾ? Yes, Okay. sir. Okay, so all these three problems are of same type. Okay, so ಇದು ಮೂರಲ್ಲಿ ಯಾವ್ದಾದ್ರು one problem ಕೇಳ್ತಾರೆ ಯೂಶುವಲಿ ಎಕ್ಸಾಮ್ ಅಲ್ಲಿ. ಓಕೆ, next is mixed random variable. Okay, so as you know that mixed means it's a combination of what, continuous and discrete. Okay, ಈ ಎರಡು ಸೇರಿದ್ರೆ ನಿಮಗೆ ಏನಾಗುತ್ತೆ, ಮಿಕ್ಸ್ ರ್ಯಾಂಡಮ್ ವೇರಿಯಬಲ್ ಬರುತ್ತೆ. Now let us look at the problem. Okay, so they are given you the CDF. Okay, CDF equation ಕೊಟ್ಟಿದ್ದಾರೆ, ನೀವು ಇವಾಗ PDF equation ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ CDF ಕೊಟ್ಟಿದ್ರೆ PDF ಫೌಂಡ್ ಮಾಡೋಕ್ಕೆ ನಿಮಗೆ ಒಂದು ಫಾರ್ಮುಲಾ ಇದೆ. ಹೆಂಗೆ, ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್. ಓಕೆ, ಯು ನೀಡ್ ಟು ಫೈಂಡ್ ಔಟ್ ದ ಡಿರೈವೇಟಿವ್. ಓಕೆ, ಅದ್ರ ಡಿರೈವೇಟಿವ್ ತಗೊಂಡ್ರೆ ಏನು ಬರುತ್ತೆ ನಿಮಗೆ, ಎಫ್ ಎಕ್ಸ್ ಆಫ್ ಎಕ್ಸ್ ಬರುತ್ತೆ. ಓಕೆ, ಇದೇನು ಅಂದರೆ ಈ ಎಕ್ಸ್ಪ್ರೆಷನಲ್ಲಿ ನಿಮಗೆ ಎರಡಿದೆ. ಒಂದೇನಿದೆ ಕಂಟಿನ್ಯೂಸ್ ಇದೆ. ಓಕೆ, ಇನ್ನೊಂದೇನಿದೆ ಡಿಸ್ಕ್ರೀಟ್. ಎರಡು ಇದರೊಡನೆ ಇದೆ, ಈ ಫಂಕ್ಷನ್ ಒಳಗಡೆ ಎರಡೂ ಇದೆ, ಬಟ್ ನೀವು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಎರಡು ಸ್ಟೆಪ್ಸ್ ಇರುತ್ತೆ. ಓಕೆ, ಫಸ್ಟಿಗೆ ಏನು ಮಾಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಅಂತಿದೆಯಲ್ಲ, ಸೊ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕೆ ಟ್ರೈ ಮಾಡಿ. ಓಕೆ, ಅವಾಗ ಏನು ಬರುತ್ತೆ ನಿಮಗೆ, ಕಂಟಿನ್ಯೂಸ್ ಇದರೊಳಗೆ ಇದ್ದರೆ ಅದು ಹೊರಡೆ ಬಂದ್ಬಿಡುತ್ತೆ. ಓಕೆ,
ಸೊ ಫಸ್ಟಿಗೆ ಎಷ್ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಝೀರೋ. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಝೀರೋ ಬರುತ್ತಾ, ಹಂಗಾಗಿ ಇಲ್ಲಿ ಝೀರೋ ಬರ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಟರ್ಮ್ ಎಷ್ಟು, ಝೀರೋ ಇಂದ ತ್ರೀವರೆಗೂ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ಟು ತ್ರೀ. ಏನಿದೆ ಎಕ್ಸ್ಪ್ರೆಷನ್, 7/30 ಎಕ್ಸ್ ಪ್ಲಸ್ 3/10. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್, ಓಕೆ, ಡಿ ಬೈ ಡಿ ಎಫ್ ಎಕ್ಸ್ ಪವರ್ ಆಫ್ ಎನ್ ಅಂತ ಏನಿದೆ, ಎನ್ ಇಂಟು ಎಕ್ಸ್ ಪವರ್ ಆಫ್ ಎನ್ ಮೈನಸ್ ಒನ್ ಇದೆ ಅಲ್ವಾ. ಇಲ್ಲಿ ಎಷ್ಟಿದೆ, ಡಿ ಬೈ ಡಿ ಎಫ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಆಫ್ ಒನ್ ಅಂತ ಅರ್ಥ ಅಲ್ವಾ, ಇದು ಒನ್ ಇಂಟು ಎಕ್ಸ್ ಪವರ್ ಆಫ್ ಒನ್ ಮೈನಸ್ ಒನ್ ರೂಟ್ ಬಿ ಝೀರೋ. ಸೊ ಎಷ್ಟು ಬರುತ್ತೆ ನಿಮಗೆ, ಒನ್ನೇ ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ ವಾಟ್, ಒನ್. ಸೊ ಏನಾಗುತ್ತೆ, ದಿಸ್ ಇಸ್ ಕಾನ್ಸ್ಟೆಂಟ್. ಸೊ 7/30 ಇಂಟು ಒನ್ ಬರುತ್ತೆ, ಪ್ಲಸ್ ಕಾನ್ಸ್ಟೆಂಟ್, ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ವಾಟ್, ಝೀರೋ. ಹಂಗಾಗಿ ಇಲ್ಲಿ ಬಿಟ್ಬಿಡಿ. ನೆಕ್ಸ್ಟಿಗೆ ಎಕ್ಸ್ ಈಸ್ ಈಕ್ವಲ್ ಟು 3 ಟು ಇನ್ಫಿನಿಟಿ ಎಷ್ಟು ಬರುತ್ತೆ, ಕಾನ್ಸ್ಟೆಂಟ್ ಇದೆ, ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಝೀರೋ ಬರುತ್ತೆ. ಸೊ ನಿಮಗೆ ಇವಾಗ ಕಂಟಿನ್ಯೂಸ್ ಫಂಕ್ಷನ್ ಇದರೊಳಗೆ ಇರೋದು ನಿಮಗೆ ಗೊತ್ತಾಯಿತು, ಇಷ್ಟು ಬಂದಿದೆ ಅಂತ ಗೊತ್ತಾಯಿತು. ಓಕೆ, ಇಷ್ಟು ಗೊತ್ತಾಯ್ತಾ, ಕ್ಲಿಯರ್ ವಿತ್ ದಿಸ್. Yes, sir. ನೆಕ್ಸ್ಟಿಗೆ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ಲೋವರ್ ಲಿಮಿಟ್ನ ಫಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಇಸ್ ದ ಲೋವರ್ ಲಿಮಿಟ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 7/0/30 ಪ್ಲಸ್ 3/10. ಇದು ಹೊರಟೋಯ್ತಾ, ಈ ಉಳಿದಿದ್ದೆಷ್ಟು 3/10 ಮಾತ್ರ ಹೊರಟೋಯ್ತು. ಈ ಉಳಿದಿರೋದೆಷ್ಟು 3/10 ಮಾತ್ರ ಇದೆ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ನಿಮಗೆ ಈ ವ್ಯಾಲ್ಯೂ ಬಂತು. ಓಕೆ, ಸೊ ವಾಟ್ ಯು ಮೆಂಟ್ ಬೈ ದಟ್, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಡೆಲ್ಟಾ ಫಂಕ್ಷನ್. ಯು ನೋ ವಾಟ್ ಇಸ್ ಮೆಂಟ್ ಬೈ ಡೆಲ್ಟಾ ಆಫ್ ಎಕ್ಸ್. ಡೆಲ್ಟಾ ಆಫ್ ಎಕ್ಸ್ ಅಂದ್ರೆ ಏನು, at x is equal to 0 there is a value of 1. Okay, so this is what your delta of x. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋದು ಎಷ್ಟು ನೀವು, ಝೀರೋ ಅಲ್ವಾ, ಅದಕ್ಕೆ ಈ ವ್ಯಾಲ್ಯೂ ಬಂದಿದೆ. ಹಂಗಾಗಿ ಏನು ಬರೀತೀರಾ, 3/10 ಇಂಟು ಡೆಲ್ಟಾ ಆಫ್ ಎಕ್ಸ್ ಪ್ಲಸ್ ಇದರಿಂದ ಏನು ಬಂದಿದೆ, 7/30 ಇದೆಯಾ, 7/30 ಅಂತ ಇಲ್ಲಿ ಬರ್ಕೊಳ್ತೀರಾ. ಓಕೆ, ಸೊ ದಿಸ್ ಇಸ್ ವಾಟ್ ದ ಆನ್ಸರ್ ವಿಚ್ ಯು ಆರ್ ಲುಕಿಂಗ್ ಫಾರ್. ಓಕೆ, ಸೊ 7/30. ಸೊ ದಿಸ್ ಇಸ್ ದ ಆನ್ಸರ್ ವಿಚ್ ಯು ಆರ್ ಲುಕಿಂಗ್ ಫಾರ್. ರೇಂಜ್ ಎಷ್ಟು, ಎಕ್ಸ್ ಈಸ್ ಈಕ್ವಲ್ ಟು ಯಾವುದಕ್ಕೆ ರೇಂಜು, 0 to 3 ಅಲ್ವಾ. ಸೊ ಇಲ್ಲಿ ಮಾತ್ರ ತಗೊಳ್ತೀರ ನೀವು ಅಲ್ವಾ, ಹಂಗಾಗಿ ಇದೇನು ತಗೊಳ್ತೀರ, ರೇಂಜ್ ಇಸ್ ಫ್ರಮ್ ವೇರ್ ಎಕ್ಸ್ ಈಸ್ ಈಕ್ವಲ್ ಟು 0 to 3. So you'll be getting this as the answer. Okay, clear with that. So this is your final answer. So this is your final answer. Okay, f x of x. So it is a combination of what, discrete plus continuous. So continuous ಅಕಸ್ಮಾತ್ ಫಂಕ್ಷನ್ ಹೊರಡೆ ಪ್ರೆಸೆಂಟ್ ಇದ್ರೆ, ಓಕೆ, ನೀವು ಡಿಫ್ರೆನ್ಸಿಯೇಷನ್ ಮಾಡಿದ ತಕ್ಷಣ ಕಂಟಿನ್ಯೂಸ್ ಸಿಗ್ನಲ್ ಹೊರಡೆ ಬರುತ್ತೆ. ಡಿಸ್ಕ್ರೀಟ್ ಸಿಗ್ನಲ್ ನಿಮಗೆ ಬೇಕು ಅಂತ ಏನು ಮಾಡಬೇಕು, ಈ ವ್ಯಾಲ್ಯೂಸ್ನ ಲೋವರ್ ಲಿಮಿಟ್ ಒಂದ್ಸತಿ ಸಬ್ಸ್ಟಿಟ್ಯೂಟ್ ಮಾಡಿ, ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಒಟ್ಟಿನಲ್ಲಿ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಓಕೆ, ಲೋವರ್ ಲಿಮಿಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಒಂದು ಕಾನ್ಸ್ಟೆಂಟ್ ಟರ್ಮ್ ನಿಮಗೆ ಸಿಕ್ತು ಅಂದರೆ ಅದೇ ನಿಮ್ಮದು ಡಿಸ್ಕ್ರೀಟ್ ಸಿಗ್ನಲ್ ಅಂತ. ಓಕೆ, so now let's consider the second problem. It is also of similar type. So a CDF is being given. ಇವಾಗ ಏನು ಚೇಂಜ್ ಆಗಿದೆ, ವೇರಿಯಬಲ್ y ಅಂತ ತಗೊಂಡಿದ್ದಾರೆ ಅಷ್ಟೇ. ಫೈಂಡ್ ದ PDF ಕರೆಸ್ಪಾಂಡಿಂಗ್ ಟು ದಿಸ್. ಸೊ ಫಸ್ಟ್ ಸ್ಟೆಪ್ ಏನು, ಕಂಟಿನ್ಯೂಸ್ ಸಿಗ್ನಲ್ ಇದೆಯೋ ಇಲ್ವೋ ಅಂತ ಹೊರಡೆ ತೆಗಿಬೇಕು ಅದನ್ನು. ಓಕೆ, ಸೊ ಎಫ್ ವೈ ಆಫ್ ವೈ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡೋದು ಏನು ಬರುತ್ತೆ, ಫಸ್ಟು ಎಲ್ಲಿಂದ ಡಿಫ್ರೆನ್ಶಿಯೇಟ್ ಮಾಡೋದು, y ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು -1. ಏನಿದೆ ಅಲ್ಲಿ ಕಾನ್ಸ್ಟೆಂಟ್ ಇದೆಯಾ, ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನು ಬರುತ್ತೆ, ಕಾನ್ಸ್ಟೆಂಟೇ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ y ಈಸ್ ಈಕ್ವಲ್ ಟು -1 to 0. ಓಕೆ, y ಈಸ್ ಈಕ್ವಲ್ ಟು -1 to 0. ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಎಕ್ಸ್ಪ್ರೆಷನ್ ಇದೆ ಆಯಿತಾ, ಬಟ್ ಪ್ರೀವಿಯಸ್ ಎಕ್ಸಾಂಪಲಲ್ಲಿ, ಓಕೆ ನೋಡಿ, ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಎರಡು ಟರ್ಮ್ಸ್ ಇತ್ತು ನಿಮಗೆ, ಇದೇ ಸೆಪ್ರೇಟ್ ಟರ್ಮು, ಇದೇ ಸೆಪ್ರೇಟ್ ಟರ್ಮು ಆಯಿತಾ. ಈ ಜಸ್ಟ್ ಅಬ್ಸರ್ವ್ ದ ಡಿನಾಮಿನೇಟರ್, ಇದು 30 ಇದೆ, ಇಲ್ಲಿ 10 ಇದೆ. ಸೊ ಹಂಗಾಗಿ ಇದೇ ಬೇರೆ ಸೆಪ್ರೇಟ್ ಆಯಿತು, ಇದೇ ಬೇರೆ ಸೆಪ್ರೇಟ್ ಆಯಿತು. ಓಕೆ, ಬಟ್ ಇದರಲ್ಲಿ, ಓಕೆ, ಇನ್ ದಿಸ್ ಪ್ರಾಬ್ಲಮ್ so in this problem there is only one expression. Okay, ಒಂದೇ ಒಂದು ಎಕ್ಸ್ಪ್ರೆಷನ್ ಇದೆ. So now, so the differentiation of this, how can you find the differentiation, ಇದು ಹಿಂಗೆ ಬರ್ತಾ 3y/10 plus 3/10, ಡಿನಾಮಿನೇಟರ್ ಕಾಮನ್ ಇದೆ. ಓಕೆ, ಸೊ ಇದು ಡಿಫ್ರೆನ್ಸಿಯೇಷನ್ ಮಾಡೋದು ಏನು ಬರುತ್ತೆ, y ಡಿಫ್ರೆನ್ಸಿಯೇಷನ್ 1 ಬರುತ್ತೆ, ಹಂಗಾಗಿ ಇಲ್ಲಿ ಎಷ್ಟು ಉಳಿಯುತ್ತೆ,
3/10 ಉಳಿಯುತ್ತೆ. ಇದು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 0 ಬರುತ್ತೆ, ಹಂಗಾಗಿ 3/10 ವಿಲ್ ಬಿ ದ ಆನ್ಸರ್. ಓಕೆ, ನೆಕ್ಸ್ಟ್ y ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ. ಸೊ 1 ಇದೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ 0 ಬರುತ್ತೆ. ಓಕೆ, ಸೊ ನಿಮಗೆ ಕಂಟಿನ್ಯೂಸ್ ಇಂದ ಈಕ್ವೇಶನ್ ಎಷ್ಟು ಬಂತು? 3/10 ಬಂತು. ಇಷ್ಟು ಗೊತ್ತಾಯ್ತಲ್ವಾ? Are you clear till here? Yes, sir. Okay. Yes, sir. Next step, we need to bring out the discrete term which is present in this equation. Okay, ಅದಕ್ಕೆ ಏನು ಮಾಡ್ತೀರಾ? ಫಸ್ಟಿಗೆ -1 ಸಬ್ಸ್ಟಿಟ್ಯೂಟ್ ಮಾಡಿ ಈ ಈಕ್ವೇಷನ್ಗೆ. ಸೊ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? -1 + 1 / 10. 0 ಆಯ್ತಾ? ಇದು ಕ್ಯಾನ್ಸಲ್ ಆಯ್ತಾ? ಇಲ್ಲಿ ಏನು ಉಳಿಯೋದೇ ಇಲ್ಲ, ಹಂಗಾಗಿ ಡಿಸ್ಕ್ರೀಟ್ ಸಿಗ್ನಲ್ ಇಲ್ಲ ಅನ್ಸುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿ? ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. 3 × 0 + 1/10. ಸೊ ಎಷ್ಟು ಬಂತು ನಿಮಗೆ? 3/10. 3/10 ಬಂತಲ್ವಾ? ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ರಿಸಲ್ಟ್ನ, ಓಕೆ, ಈ ರಿಸಲ್ಟ್ನ ನೆಕ್ಸ್ಟ್ ಯಾವ ವ್ಯಾಲ್ಯೂ ಇರುತ್ತೆ ಅದರಿಂದ ನೀವು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಸೊ ವಾಟ್ ಇಸ್ ದ ನೆಕ್ಸ್ಟ್ ಟರ್ಮ್ ವಿಚ್ ಇಸ್ ಪ್ರೆಸೆಂಟ್ ಹಿಯರ್? 1. ಓಕೆ, 1 - 3/10. ಸೊ ದಟ್ ಈಸ್ 1 - 0.3. ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್? 0.7. ಓಕೆ, so the answer is what? 0.7 into delta of y. ಡೆಲ್ಟಾ ಆಫ್ y ಅಂತ ಯಾಕೆ ಬರ್ತೀರಾ? ಇಲ್ಲಿ y ಈಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಇದು ಬರ್ತಿರೋದು, ಅದಕ್ಕೆ ಏನು ಮಾಡ್ತೀರಾ? 0.7 ಇಂಟು ಡೆಲ್ಟಾ ಆಫ್ y ಅಂತ ಬರ್ತೀರಾ. ಓಕೆ, ಪ್ಲಸ್ ಕಂಟಿನ್ಯೂಸ್ ಯಾವುದು? 3/10. ಸೊ ರೇಂಜ್ ಎಷ್ಟು? -1 to 0. y ಈಸ್ ಈಕ್ವಲ್ ಟು -1 to 0. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಸೊ f(x) y ಅಲ್ವಾ ಇದು? fy of y is equal to 0.7 delta of y plus 3/10 from where? -1 to 0. Okay, clear with that? ಇಷ್ಟು ಅರ್ಥ ಆಯ್ತಲ್ವಾ? So this is your answer. Okay, 3/10 plus 0.7 into ಅಲ್ಲಿ ಒಂದ್ ಜೊತೆ ಮೈನಸ್ ಮಾಡಿ ಅದು ಇದೇನು ಅಂತ ಹೇಳಿದ್ರೆ ಇಲ್ಲಿದೆಯಲ್ಲ, ಇದು ಡಿನಾಮಿನೇಟರ್ 3y/10 ಪ್ಲಸ್ 1/10. ಡಿನಾಮಿನೇಟರ್ 2 ಕಾಮನ್ ಇದೆ ಅಲ್ವಾ? ಇಲ್ಲಿ ಎಕ್ಸ್ಪ್ರೆಷನ್ ಒಂದೇ ಬರುತ್ತೆ. ಓಕೆ, ಹಾಗಾಗಿ ಇವಾಗ ಏನು ಮಾಡಬೇಕು? ನೀವು ನೆಕ್ಸ್ಟ್ ಟರ್ಮ್ ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಬಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ನೋಡಿ 7x/30. ಓಕೆ, ಪ್ಲಸ್ 3/10 ಇದೆ. ಓಕೆ, ಸೊ ಇದ್ರದ್ದು ಡಿನಾಮಿನೇಟರ್ ಬೇರೆ ಇದೆ, ಇದು ಡಿನಾಮಿನೇಟರ್ ಬೇರೆ ಇದೆ. ಓಕೆ, ಸೊ ನೀವು ಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಇದೆರಡು ಮಲ್ಟಿಪ್ಲೈ ಮಾಡಿ ಹಂಗೆ ಮಾಡಿದ್ರು ಬೇಕಾದ್ರೆ ಬರುತ್ತೆ. 7x ಇದೆಯಲ್ವಾ? 30 ಮತ್ತು ಇದನ್ನ LCM ತೊಗೊಳ್ಳಿ. ಓಕೆ, ಇದೆರಡ್ರದ್ದು 30 ಮತ್ತು 10 LCM ತೊಗೊಂಡು, ಇಲ್ಲಾಂದರೆ ಹಿಂಗೆ ಮಾಡಿ 7x into 10 plus 3 into 30 divided by 30 into 10 ಅಂತ ಮಾಡಿ. ಇವಾಗ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ನಿಮಗೆ. 7 into 70x plus 3 3s are 90 divided by 300. ಈ ಎಕ್ಸ್ಪ್ರೆಷನ್ ಬರುತ್ತಲ್ವಾ? ಈ ಎಕ್ಸ್ಪ್ರೆಷನ್ ಬೇಕಾದ್ರೆ ಬಂದಾಗ ಅವಾಗ ಬೇಕಾದ್ರೆ 1 ಮೈನಸ್ ಇದ್ರದ್ದು ವ್ಯಾಲ್ಯೂ ಬರಬೇಕು. ಅವಾಗ ಎಷ್ಟು ಬರುತ್ತೆ? 70x/300 ಒಂದು ಬರುತ್ತೆ, ಇದು ಬರುತ್ತಲ್ಲ, ಅವಾಗ 1 ಮೈನಸ್ ಈ ವ್ಯಾಲ್ಯೂ ಮಾಡ್ಬೋದು. ಓಕೆ, ಸೊ ಈ ಥರ ಮಾಡಿದ್ರೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದ್ರ ಬದಲು ಏನು ಅನ್ಕೊಳ್ಳಿ ಅಂತ ಹೇಳಿದ್ರೆ, ಡಿನಾಮಿನೇಟರ್ ಕೆಳಗಡೆ ಎರಡು ಸಪ್ರೇಟ್ ಬೇರೆ ಬೇರೆ ಇದ್ದರೆ ಇದೇ ಬೇರೆ ಟರ್ಮ್ ಆಯಿತು, ಇದೇ ಬೇರೆ ಟರ್ಮ್ ಆಯಿತು. ಓಕೆ, ಸೊ ಫುಲ್ ಟರ್ಮ್ ಇದೇ ಬೇರೆ ಆಯಿತು ಅಂದರೆ ಇದರಿಂದ ಸಪ್ರೇಟ್ ಮಾಡೋದು ಬೇಡ. ಓಕೆ, ಸೊ ಒಂದೇ ಟರ್ಮ್ ಕೊಟ್ಟಿದ್ರೆ, ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಒಂದೇ ಟರ್ಮ್ ಇದೆ ನೋಡಿ, 3y/10 ಪ್ಲಸ್ 1/10. ಎರಡು ಡಿನಾಮಿನೇಟ್ರು ಸೇಮ್ ಇದೆ, ಅವಾಗ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟಲ್ಲೂ ಅಷ್ಟೇ. ನೆಕ್ಸ್ಟಲ್ಲಿ ಏನಿದೆ? by4z/10 ಇದೆ, ಇದು ಒಂದೇ ಇದೆಯಲ್ಲ, ಇವಾಗಲೂ ಸಹ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಈ ಥರ ಎರಡು ಟರ್ಮ್ ಇದ್ದರೆ ಸೆಪ್ರೇಟಾಗಿ ಎರಡು ಟರ್ಮ್ ಇದ್ದರೆ ಸಬ್ಟ್ರಾಕ್ಟ್ ಮಾಡೋದು ಬೇಡ. ಓಕೆ, ಎರಡು ಟರ್ಮ್ ಕಾಮನ್ ಇದ್ದರೆ ಮಾತ್ರ ಸಬ್ಟ್ರಾಕ್ಟ್ ಮಾಡಿ. ಓಕೆ, ಕ್ಲಿಯರ್ ವಿತ್ ದಟ್? ಓಕೆ,
ಇಲ್ಲ ಎರಡು ಸೇರಿಸಿ ಒಂದೇ ಕಾಮನ್ ಮಾಡಿ ಮಾಡ್ಬೋದು, ಬಟ್ ಲೆಂತಿ ಆಗುತ್ತೆ. ಈ ಥರ ಜ್ಞಾಪನ ಇದ್ರೆ ಈಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ so expression. So what you need to do, first take out the continuous equation which is present here, fx of x. We just need to differentiate. So z is equal to minus infinity to 0 ವರ್ಗು ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 4/10 ಬರುತ್ತೆ. ಇಲ್ಲಿಗೆ z is equal to 0 to 2 ವರ್ಗು. ಓಕೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಬರುತ್ತೆ. z is equal to 2 to infinity ವರ್ಗು. ಓಕೆ, ಸೊ ನಿಮಗೆ ಇವಾಗ ಕಂಟಿನ್ಯೂಸ್ ಸಿಗ್ನಲ್ ಹೊರಡೆ ಬಂತು. ಓಕೆ, ನೆಕ್ಸ್ಟ್ ಡಿಸ್ಕ್ರೀಟ್ ಇದೆಯೋ ಅಂತ ಚೆಕ್ ಮಾಡಬೇಕು. ಫಸ್ಟಿಗೆ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 0 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 4 ಇಂಟು 0/10 ಬರುತ್ತೆ, ಹಂಗಾಗಿ ಇದು 0 ಆಯಿತು. 0ಗೆ ಡಿಸ್ಕ್ರೀಟ್ ಸಿಗ್ನಲ್ ಹೊರಡೆ ಬರಲ್ಲ. ನೆಕ್ಸ್ಟ್ 2 ಸಬ್ಸ್ಟಿಟ್ಯೂಟ್ ಮಾಡಿ, 4 ಇಂಟು 2/10 ಆಗುತ್ತೆ. ಸೊ ದಟ್ ವುಡ್ ಬಿ 8/10. ಸೊ 8/10 ಇದೆ ಅಲ್ವಾ. ಸೊ ಇವಾಗ ಏನು ಮಾಡಿ ಅಂತ ಹೇಳಿದ್ರೆ, ಇದು 8/10 ಇದೆಯಲ್ಲ, ಒಂದೇ ಎಕ್ಸ್ಪ್ರೆಷನ್, ಎರಡು ಸಿಗ್ನಲ್ ಇಲ್ಲ, ಒಂದೇ ಸಿಗ್ನಲ್ ಇದೆ ನೋಡಿ, 8/10. ಹಂಗಾಗಿ ಇದೇನು ಮಾಡಿ ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡಿ, 1 ಮೈನಸ್ 8/10 ಮಾಡಬೇಕು. ಸೊ ಅಲ್ಲಿಗೆ ಎಷ್ಟು ಬರುತ್ತೆ, 10 ಮೈನಸ್ 8 ಇಸ್ 2, 2/10 ಇಸ್ 0.2 ಬರುತ್ತೆ. 0.2 ಬಂತು. ಓಕೆ, ನಾವು ಯು ನೀಡ್ ರೈಟ್ ದಿಸ್ ಆಸ್ ಡೆಲ್ಟಾ ಆಫ್ z ಮೈನಸ್ 2 ಅಂತ ಬರೀಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಝಡ್ಡಿಗೆ ನೀವು 2 ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ನಿಮಗೆ ಈ ವ್ಯಾಲ್ಯೂ ಬಂದಿರೋದು. ಓಕೆ, z is equal to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಈ ವ್ಯಾಲ್ಯೂ ಬಂದಿರೋದಲ್ವ, ಹಂಗಾಗಿ z ಮೈನಸ್ 2 ಅಂತ ಬರಬೇಕು. ಓಕೆ, ಪ್ರೀವಿಯಸ್ ಎಲ್ಲ ಏನಿತ್ತು, y is equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, x is equal to 0 ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ನಿಮಗೆ ಡಿಸ್ಕ್ರೀಟ್ ಸಿಗ್ನಲ್ ಬರ್ತಾ ಇತ್ತು. ಓಕೆ, ಹಂಗಾಗಿ ನೀವು ಡೆಲ್ಟಾ ಆಫ್ y ಡೆಲ್ಟಾ ಆಫ್ x ಅಂತ ಬರ್ತಿದ್ರಿ. ಓಕೆ, ಸೊ ನಿಮಗೆ ಇಲ್ಲಿ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಸ್ಕ್ರೀಟ್ ವ್ಯಾಲ್ಯೂ ಬರುತ್ತೋ ಅದನ್ನ ನೀವು ತಗೊಳ್ಬೇಕು. ಇಲ್ಲಿ z is equal to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಈ ವ್ಯಾಲ್ಯೂ ಬಂದಿದ್ದಲ್ವಾ, ಹಂಗೆ ಡೆಲ್ಟಾ ಆಫ್ z ಮೈನಸ್ 2 ಅಂತ ಬರೀತಿದೆ ಇಲ್ಲಿ. ಓಕೆ, ಕ್ಲಿಯರ್ ವಿತ್ ದಟ್? Hello? Yes, sir. Okay, so the final expression would be, so fx of x would x or y z alva. So fz of z would be equal to, ಇದು z expression. Okay, fz of z it will be equal to what, 0.2 into delta of z minus 2 plus 4/10. So range ಎಷ್ಟು, z is equal to 0 to 2. So this will be the range. Okay, so this is your final answer. Okay, so ಈ ತರ ಬರುತ್ತೆ. Okay, so next is what, ಸೊ ಇದೆಷ್ಟು ಒಂದೇ ತರ, ಇಲ್ಲಿ ಇದನ್ನ ಕರೆಕ್ಟಾಗಿ ಜ್ಞಾಪ ಮಾಡ್ಕೊಂಡಿರಿ. ಓಕೆ, z ಮೈನಸ್ 2 ಅಂತ ಬರೀಬೇಕು, ಆಯ್ತಾ. ಇದನ್ನ ಕರೆಕ್ಟಾಗಿ ಜ್ಞಾಪ ಮಾಡ್ಕೊಂಡಿರಿ. ಅಕಸ್ಮಾತ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಇಲ್ಲಿ z is equal to 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ ವ್ಯಾಲ್ಯೂ ಬಂದಾಗ z ಮೈನಸ್ 3 ಅಂತ ಬರೀತೀವಿ. ಓಕೆ, ಸೊ ನೆಕ್ಸ್ಟ್ let us consider next problem. So this is other variant of the problem. Okay, so they have given you the pdf. Okay, so they have given you the pdf and they are asking you to find the value of c and the value of cdf. Okay, so ಇದನ್ನ ಹೆಂಗ್ ಮಾಡ್ತೀರಾ ಅಂತ ಹೇಳಿದ್ರೆ, you know the property, integration of minus infinity to infinity fx of x should be equal to 1. ಅಂದ್ರೆ ಅರ್ಥ ಏನು, ಏರಿಯಾ ಅಂಡರ್ ದ ಕರ್ವ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು 1 ಅಂತ. ಓಕೆ, ಸೊ ಆ ಪ್ರಾಪರ್ಟಿ ಯೂಸ್ ಮಾಡಿಬಿಟ್ಟು ವ್ಯಾಲ್ಯೂ ಆಫ್ ಸಿ ಫೈಂಡ್ ಔಟ್ ಮಾಡೋದು. ಇದು ಕಂಟಿನ್ಯೂಸ್ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿದ್ರಲ್ಲ, ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ, ಸೇಮ್ ಅದೇ ಥರನೇ. ಓಕೆ, ಸೊ ಫಸ್ಟಿಗೆ ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ಸೊ ಇಂಟಿಗ್ರೇಟ್ ಮಾಡಿದ್ರೆ ಏರಿಯಾ ಎಷ್ಟು ಬರಬೇಕು, 1 ಬರಬೇಕು. ಓಕೆ, ಸೊ ಸಿ ಇಂಟಿಗ್ರೇಷನ್ ಆಫ್ ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1. ಓಕೆ, ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ಎಕ್ಸ್ ಯಾವಾಗ 1 ಬರುತ್ತೆ. ಓಕೆ, ಇದು ಜ್ಞಾಪನ ಇರಲಿ. ಓಕೆ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ಆಫ್ ಎಕ್ಸ್ ಅಂದರೆ 1 ಅಂತ. ಓಕೆ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂದ್ರೂ ಸಹ 1. ಸೊ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಡೆಲ್ಟಾ ಆಫ್ ಎಕ್ಸ್ ಅಂದ್ರೆ ಏನು, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 there is only one signal, ಅದು ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ, 1 ಇರುತ್ತೆ. ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂದರೆ ಏನಂತ ಅರ್ಥ, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಲ್ಲಿ ನಿಮಗೆ 1 ಇರುತ್ತೆ. 0 ಎಕ್ಸ್ ಈಸ್ ಈಕ್ವಲ್ ಟು 1 ಅಲ್ಲಿ 1 ಆಂಪ್ಲಿಟ್ಯೂಡ್ ಇಂದ ಒಂದು ಸಿಗ್ನಲ್ ಇರುತ್ತೆ.
ಸೊ ಇದೇನೇ ತಗೊಂಡ್ರು ಇಂಟಿಗ್ರೇಟ್ ಮಾಡಿದ ಏರಿಯಾ ಎಷ್ಟು ಒನ್ನೇ ಬರುತ್ತಾ, ಹಂಗಾಗಿ ನಿಮ್ಗೆ ಏನಂತ ಅರ್ಥ, ಇಟ್ ವಿಲ್ ಬಿ ಈಕ್ವಲ್ ಟು ಒನ್ ಅಂತ. ಇಂಟಿಗ್ರೇಷನ್ ಆಫ್ ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಒನ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಒನ್ ಬರುತ್ತೆ. ಸೊ ಸೊ ಇವಾಗ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಅಲ್ವಾ, ಸೊ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಸಿ ಇಂಟು ಇಂಟಿಗ್ರೇಷನ್ ಒನ್ ಬರುತ್ತೆ, ಇದು ಒನ್ ಆಯಿತು, ಪ್ಲಸ್ 0.13ನ ಇಂಟಿಗ್ರೇಟ್ ಮಾಡಬೇಕು ಎಲ್ಲಿಂದ, 0 ಇಂದ 4ವರೆಗೂ, 0 to 4 ಆಫ್ 0.13 ಇಂಟು ಡಿ ಎಕ್ಸ್. ಓಕೆ, ಸೊ ಇದು ನಾರ್ಮಲ್ ಇಂಟಿಗ್ರೇಷನ್. ಓಕೆ, ಇದು ಸಿಂಪಲ್ ಇದೆ. 0.3 ಕಾನ್ಸ್ಟೆಂಟ್ ಇದೆ, ಹೊರಗಡೆ ತಗೊಳ್ಳಿ. ಇಂಟಿಗ್ರೇಷನ್ ಆಫ್ ಒನ್ ಇಸ್ ವಾಟ್ ಎಕ್ಸ್, ಯು ಇಂಟಿಗ್ರೇಟ್ ಫ್ರಮ್ 0 to 4. ಸೊ ಇಷ್ಟು ಬರುತ್ತೆ ಸಿ ವ್ಯಾಲ್ಯೂಸ್. ಇದನ್ನು ಈ ಕಡೆ ತಗೊಂಬನ್ನಿ, 1 ಮೈನಸ್ 0.52 ಇಷ್ಟು ಬರುತ್ತೆ. ಸಿ ಈಸ್ ಈಕ್ವಲ್ ಟು 0.48. ಸೊ ಇದರಲ್ಲಿ ಒಂದು ಕೆಲಸ ಆಯ್ತು ನಿಮ್ದು. ಈಗ 0.548 ಅಂತ ಗೊತ್ತಾಯಿತು. ಓಕೆ, ಯಾವ್ದ್ರ ವ್ಯಾಲ್ಯೂ, ಸಿ ವ್ಯಾಲ್ಯೂ ಗೊತ್ತಾಯಿತು. ಸಿ ಈಸ್ ಈಕ್ವಲ್ ಟು 0.48 ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ನೀವು ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಸೊ ಸಿ ಡಿ ಎಫ್ಗೆ ಎಕ್ಸ್ಪ್ರೆಷನ್ ಏನು, ಹೌ ಡು ಯು ಫೈಂಡ್ ದ ಸಿ ಡಿ ಎಫ್? ಸಿ ಡಿ ಎಫ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇದನ್ನು ಇವಾಗ ಇಂಟಿಗ್ರೇಟ್ ಮಾಡಬೇಕು ಅಷ್ಟೇ. ಓಕೆ, ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಎಷ್ಟಿದೆ, 0.48 ಇದೆಯಾ, 0.48. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಒನ್ ಅಂದ್ರೆ ಅರ್ಥ ಏನು, ಯು ಆಫ್ ಎಕ್ಸ್ ಮೈನಸ್ ಒನ್. ಓಕೆ, ಅದಕ್ಕೆ ಏನು ಬರೀತಾರೆ, ಇದು ಯು ಆಫ್ ಎಕ್ಸ್ ಮೈನಸ್ ಒನ್ ಅಂತ ಬರೀತಾರೆ. ನೆಕ್ಸ್ಟು ಇದೆಷ್ಟಿದೆ, 0.3 ಇದೆ ಅಲ್ವಾ, 0.13. ಇದು ಕಾನ್ಸ್ಟೆಂಟ್, 0.3 ಇಂಟು ಒನ್. ಇಂಟಿಗ್ರೇಷನ್ ಆಫ್ ಒನ್ ಅಂದರೆ ಎಷ್ಟು, ಎಕ್ಸ್ ಬರುತ್ತೆ ಅಲ್ವಾ, ಸೊ ಇಂಟು ಎಕ್ಸ್ ಅಂತ ಬರ್ತೀರಾ. ಓಕೆ, ಸೊ ದಿಸ್ ಇಸ್ ಯೋರ್ final answer. Okay, so this will be your final answer. 0.48 into u of x minus 1 plus 0.13 into x. Range ಎಷ್ಟಿರುತ್ತೆ, they are given the range ಎಲ್ಲಿಂದ 0 to 4. So ಎಷ್ಟು ಬರುತ್ತೆ range, x is equal to 0 to 4. This will be the answer. Okay, clear with that? ಫಸ್ಟ್ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಆಮೇಲೆ ಫುಲ್ ಇಂಟಿಗ್ರೇಟ್ ಮಾಡಿ ಅಷ್ಟೇ. ಇದು ಅರ್ಥ ಆಯ್ತಾ ಇದು? ಹಲೋ, Yes, sir. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಬಿ ಆಫ್ ಸೇಮ್ ಟೈಪ್. ಓಕೆ, ಸೊ ಇವಾಗ so the PDF is being given. You need to find the value of C and you need to find the CDF. Okay, so C value find out ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ, ಇಂಟಿಗ್ರೇಟ್ ಮಾಡಿ. ಏರಿಯಾ 1 ಅಂತ ಫೈಂಡ್ ಮಾಡಿ. ಸಿ ಇಂಟು ಡೆಲ್ಟ್ ಇದೆಷ್ಟು ಇಂಟಿಗ್ರೇಟ್ ಮಾಡಿದ್ರೆ 1 ಬರುತ್ತೆ. ಸಿ ಇಂಟು 1 ಪ್ಲಸ್ ಎಲ್ಲಿಂದ 0 ಇಂದ 5 ವರೆಗೂ 0.12ನ ಇಂಟಿಗ್ರೇಟ್ ಮಾಡಿ. ಓಕೆ, ಸೊ ನಿಮಗೆ ಸಿ ವ್ಯಾಲ್ಯೂ ಎಷ್ಟು ಬರುತ್ತೆ, 0.40 ಬರುತ್ತೆ. ಓಕೆ, ದ ವ್ಯಾಲ್ಯೂ ಆಫ್ ಸಿ ಇಸ್ 0.40. ಒಂದ್ಸತಿ ನಿಮಗೆ ಸಿ ಇಸ್ ಈಕ್ವಲ್ ಟು 0.40 ಬಂದರೆ ಯು ಕ್ಯಾನ್ ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ವೈ ಎಫ್ ವೈ ಆಫ್ ವೈ. ಓಕೆ, ವಾಟ್ ಇಸ್ ದಟ್, ಇಂಟಿಗ್ರೇಷನ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಆಫ್ ಎಫ್ ವೈ ಆಫ್ ವೈ ಇಂಟು ಡಿ ವೈ. ಇದನ್ನು ಇಂಟಿಗ್ರೇಟ್ ಮಾಡಬೇಕಷ್ಟೇ. ಓಕೆ, ಸೊ ಸಿ ಇಸ್ ಈಕ್ವಲ್ ಟು 0.401 ಇದೆಯಾ, ಸೊ ಇದನ್ನು ಇಂಟಿಗ್ರೇಟ್ ಮಾಡೋಣ. ಸೊ ಎಫ್ ಎಕ್ಸ್ ಎಫ್ ವೈ ಆಫ್ ವೈ ಈಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಎಷ್ಟಿದೆ, 0.40. ಸೊ ಇಂಟಿಗ್ರೇಷನ್ ಆಫ್ ಡೆಲ್ಟಾ ಅಂದರೆ ಏನಂತ ಅರ್ಥ, ಯು ಅಂತ, ಯು ಆಫ್ ವೈ ಮೈನಸ್ 3 ಪ್ಲಸ್ ಎಷ್ಟಿದೆ, 0.12. 1 ಅಂದರೆ 1 ಇಂಟಿಗ್ರೇಷನ್ ಎಷ್ಟು, ಎಕ್ಸ್. ಓಕೆ, ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ಓಕೆ, ಕ್ಲಿಯರ್ ವಿತ್ ದಟ್? ಗೊತ್ತಾಯ್ತಲ್ವಾ? Yes, sir. Okay. Next, a similar kind of problem. ಸೇಮ್ ಥಿಂಗ್, ಝೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಟ್ ಮಾಡಿ. ಸೊ ಸಿ ಇಂಟು 1 ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ವೇ 0 to 4 ವಾಟ್ ವ್ಯಾಲ್ಯೂ 0.15. ಸೊ ಅದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ you will getting the value of C as what, 0.40 ಸಿಗುತ್ತೆ ನಿಮಗೆ. C is equal to 0.40.
40 ಸಿಗುತ್ತೆ. ಓಕೆ, ಸೊ ಒಂದ್ಸತಿ ನಿಮಗೆ 0.40 ಸಿಕ್ತು ಅಂದರೆ ನೆಕ್ಸ್ಟ್ ಯೂಸ್ ದ ವ್ಯಾಲ್ಯೂ ಆಫ್ ಸಿ. ಸೊ ವ್ಯಾಲ್ಯೂಸ್ ಸಿ is equal to 0.40. Now you can find the CDF. Fz of z is equal to value of c is how much? 0.40. Integration of delta is what? U of z minus 3 plus ಇದೆಷ್ಟಿದೆ 0.15. Integration of 1 is what? X. Range sorry z ಬರುತ್ತಿದೆ ಯಾಕೆಂದ್ರೆ the variable is what? Z. 0.15 into z. Range ಎಷ್ಟು? Z is equal to 0 to 4. Okay, so this is regarding this problem. Clear with that? ಎಷ್ಟು ಅರ್ಥ ಆಯ್ತಲ್ವಾ? Hello. Yes, sir. It is. Okay, so these are the three different types of problems. Okay, so that completes your mixed variable. ಇವಾಗ ಕಂಟಿನ್ಯೂಸ್ ಆಗಿದೆ, discrete ಆಗಿದೆ, mixed random variable ಆಗಿದೆ. So in the next class I'll be continuing the next topic, expectation ಅಂತಿದೆ. So let us look it in the next class. Okay, okay, I'll be ending the class here. Thank you.